ಹಾಯ್ ಹಲೋ ನಮಸ್ಕಾರ. ಹೆಂಗಿದ್ರೆ ಎಲ್ಲರೂ? ನಾನು ಕೂಡ ಚಲೋ ಇದ್ದೀನಿ ನೋಡಿರಿ. ಇವತ್ತು ಗುರುವಾರ ಪೂಜೆ ನೋಡಿರಿ ಯಾವ ರೀತಿ ಮಾಡಕತ್ತೀನಿ. ನಾನು ಬಾಗಿಲು ಹೊತ್ತು ತೊಳ್ಕೊಂಡೀನಿ, ಮಸ್ಲಿ ಮ್ಯಾಗ ಸ್ವಲ್ಪ ರಂಗೋಲಿ ಬಿಡಕತ್ತೀನಿ ನೋಡಿರಿ. ಸಾದಾ ಸಿಂಪಲ್ ಆಗಿದೆ ರಂಗೋಲಿ. ದಿನ ಪೂಜೆ ಮಾಡುವಾಗ ಈ ರೀತಿ ರಂಗೋಲಿ ಬಿಡ್ತಾ ಇರ್ತೀನಿ. ಅಷ್ಟೇ ಸಾದಾ ಸಿಂಪಲ್ ಆಗಿ ಒಂದೊಂದು ರಂಗೋಲಿ ಬಿಡ್ತೀನಿ. ರಂಗೋಲಿ ಬಿಟ್ಟಿದ್ದಾಗ್ಯದ ನೋಡಿರಿ ಯಾವ ರೀತಿ ಬಿಡಕತ್ತೀನಿ ಅಂತ. ರಂಗೋಲಿ ಬಿಡ್ತೀನಿ ನೋಡಿರಿ. ಕೋಳಿ ಒಂದು ಕೋಳಿ ತಗೋಕತ್ತದ, ಒಂದು ಹಿಂಜ ಅದ, ಹೂಗೆ ಕೂಗ್ತದ, ಹೊರ ಕಟ್ಟಿ ಹಾಕಿವಿ. ಇಲ್ಲಿ ನೋಡಿರಿ ತುಳಸಿ ಗಿಡ, ತುಳಸಿ ಕಟ್ಟಿ ಯಾವ ರೀತಿ ಅದಂತ ದಿನ ಪೂಜೆ ಮಾಡ್ತೀನಿ. ಇಲ್ಲಿ ಸ್ವಲ್ಪ ರಂಗೋಲಿ ಹಾಕ್ತೀನಿ. ಇಲ್ಲಿ ಸ್ವಲ್ಪ ರಂಗೋಲಿ ಹಾಕಿಂದ ಒಳಗೆ ದೇವ್ರ ಪೂಜೆ ಮಾಡೀನಿ. ಇಲ್ಲಿ ರಂಗೋಲಿ ಹಾಕಿ ತುಳಸಿ ನೀರು ಹಾಕಿ ಸ್ವಲ್ಪ ಸಕ್ಕರೆ ಮತ್ತು ಒಂದು ಸ್ವಲ್ಪ ಹಾಲು ಹಾಕ್ತೀನಿ. ತುಳಸಿ ಪೂಜೆ ಯಾವಾಗ ಮಾಡ್ತೀನಿ ಅವಾಗ ಸಕ್ಕರೆ ಹಾಲು ಹಾಕ್ತೀನಿ. ನೀರು ಹಾಕಿಂದ ಸಕ್ಕರೆ ಹಾಲು ಹಾಕಿ ಉದ್ಕಡೆ ಹಚ್ಚಿ ಕುಂಕುಮ ಹಚ್ಚಿಬಿಡ್ತೀನಿ ರೀ ತುಳಸಿ ಗಿಡಕ್ಕೆ. ತುಳಸಿ ಯಾವಾಗ ಭೀ ಪಾಸಿಟಿವ್ ಎನರ್ಜಿ ಅಂತ ಇರ್ತದೆ. ತುಳಸಿ ಗಿಡಕ್ಕೆ ಯಾವಾಗ ಭೀ ಪೂಜೆ ಮಾಡ್ತಾ ಇರಬೇಕು. ಪಾಸಿಟಿವ್ ಎನರ್ಜಿ ಕೊಡ್ತದೆ ನಮ್ಗೆ. ಸದಾ ಮನ್ಯಾಗ ನಕಾರಾತ್ಮಕ ಶಕ್ತಿಗಳು ಯಾವಾಗ ಭೀ ಬರೋದಿಲ್ಲ ಮನ್ಯಾಗ. ಇದೇ ರೀತಿ ಈ ಥರ ಮಾಡ್ಕೊಂಡೀನಿ. ಸಾದಾ ಸಿಂಪಲ್ ಇದಷ್ಟು ರಂಗೋಲಿ ಹಾಕ್ತೀನಿ. ಇದೇ ಥರ ಆಯ್ತು ನೋಡಿರಿ ತುಳಸಿ ಗಿಡ. ನೋಡಿರಿ ಮನ್ಯಾಗ ಹೋಗಮ್ಮ. ನೋಡಿರಿ ಇಲ್ಲಿ ದೇವ್ರ ಕೊಲ್ಲಿಗೆ ದೇವ್ರ ರೂಮ್ ಕಡೆಕೈತಿ. ಹೊಸ್ಲಿ ಮ್ಯಾಗ ದೇವ್ರ ಮುಂದೆ ಹೊಸ್ಲಿ ಮ್ಯಾಗ ಈ ಥರ ರಂಗೋಲಿ ಬಿಟ್ಟೇನಿ ನೋಡಿರಿ ಯಾವ ರೀತಿ ಆಗ್ಯಾನ ಅಂತ ನೋಡಿರಿ. ಇಲ್ಲಿ ನೋಡಿರಿ ಈ ರೀತಿ ಅದ ನೋಡಿರಿ ದೇವರು ಮನೆ. ಇಲ್ಲಿ ನೋಡಿರಿ ಯಾವ ರೀತಿ ಅದಂತ ನೀವೇ ನೋಡಿರಿ. ಇಲ್ಲಿ ನೋಡಿರಿ ಹಾಲು ಸಕ್ಕರೆ ಹಾಕಿಟ್ಟಿನಿ ದೇವರಿಗೆ. ಮಹಾಲಕ್ಷ್ಮಿದೊಂದು ಮಕ್ಕ ಐತಿ, ಒಂದು ಬೆಳ್ಳಿದೈತಿ, ಒಂದು ಹಿತ್ತಾಳೆದೈತಿ. ರಾಯರ ಫೋಟೋ ಐತಿ. ಸದಾಕಾಲ ರಾಯರಿಗೆ ಪೂಜೆ ಮಾಡ್ತೀನಿ. ಶುಕ್ರವಾರ ಭಾಗ್ಯವಂತಿ ಪೂಜೆ ಮಾಡ್ತೀನಿ. ತಪ್ಪಲಾರ್ದೆ ಪ್ರತಿ ಶುಕ್ರವಾರ ಭಾಗ್ಯವಂತಿ ಪೂಜೆ. ರೇಣುಕಾ ಎಲ್ಲಮ್ಮನ ಫೋಟೋ ಐತಿ ಮನ್ಯಾಗ ನೋಡಿರಿ. ರೇಣುಕಾ ಎಲ್ಲಮ್ಮ, ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಫೋಟೋ ಐತಿ. ಇಲ್ಲಿ ಎಲ್ಲ ಮಕ್ಕ ಮಾಡಿಸ್ಕೊಂಡು ಇಟ್ಕೊಂಡೇನಿ ನೋಡಿರಿ. ಈ ರೀತಿ ಎಲ್ಲ ಮಕ್ಕ ಅಕ್ಕ ದೊಡ್ಡಕ್ಕೆ ಅಕ್ಕ ಕೊಡ್ಸ್ಯಾಳ, ಅಲ್ಲಿ ಮಾಡ್ಕೊಂಡು ಇಟ್ಕೊಂಡೇನಿ. ಅವರೇ ಮಾಡಿಸ್ಕೊಟ್ರೆಲ್ಲ. ಇಲ್ಲಿ ನೋಡಿರಿ ಶಂಕರ ಪಾರ್ವತಿ, ಭಾಗ್ಯವಂತಿ, ಲಕ್ಷ್ಮಿ, ಯಲ್ಲಮ್ಮ, ವಿಠ್ಠಲ ರುಕ್ಮಿಣಿ. ಇಲ್ಲಿ ದತ್ತ ಮತ್ತು ಸ್ವಾಮಿ ಸಮರ್ಥ ಇಲ್ಲಿ